ಸ್ಟೆಪ್ 3 ನಿಮ್ಮ ಇಕಿಗಾಯನ್ನು ನೀವು ಹೇಗೆ ಕಂಡುಹಿಡಿಯುವುದು ಅನ್ನೋದನ್ನು ನೋಡೋಣ. ಸೊ ನಿಮ್ಮ ಇಕಿಗಾಯನ್ನು ತಿಳಿದುಕೊಳ್ಳೋದಕ್ಕೆ ನೀವು ಇರೋದಕ್ಕೆ ಕಾರಣ, ಸೊ ಅದು ತಿಳ್ಕೋಬೇಕು ನೀವು. ಸೊ ಪ್ರತಿಯೊಬ್ಬರಿಗೂ ಒಂದು ಇಕಿಗಾಯಿ ಇದೇ ಇರುತ್ತೆ. ಉತ್ಸಾಹದಿಂದ ಹಾಸಿಗೆಯಿಂದ ಜಿಗಿಯಲು ಒಂದು ಕಾರಣ ಬೇಕಲ್ಲ, ಅಂದರೆ ಎದ್ದು ಅಂದರೆ ಉತ್ಸಾಹದಿಂದ ಹಾಗೆಯೇ ಜಂಪ್ ಮಾಡಿ ತುಂಬ ಖುಷಿಯಿಂದ ಇಡೀ ದಿನ ಎದುರು ನೋಡೋದು, ಅದಕ್ಕೆಲ್ಲ ಒಂದು ತುಂಬ ಸ್ಟ್ರಾಂಗ್ ಪರ್ಪೋಸ್ ಬೇಕಾಗುತ್ತೆ. ಕೆಲವರಿಗೆ ಅದು ಅವರ ವೃತ್ತಿ ಪ್ರೊಫೆಷನಿಂದ ಸಿಗುತ್ತೆ, ಅವ್ರು ಮಾಡೋ ಜಾಬಿಂದ ಸಿಗುತ್ತೆ. ಕೆಲವರಿಗೆ ಏನಾರು ಆರ್ಟ್ ಅಂದರೆ ಪೇಂಟಿಂಗ್ ಮಾಡ್ತಾಯಿದ್ರೆ, ಚಿತ್ರಕಲೆ ಇರ್ಬೋದು, ಗಾರ್ಡನಿಂಗ್ ಮಾಡ್ತಾ ಇರ್ಬೋದು, ಇಲ್ಲ ಕೆಲವರು ಸರ್ವಿಸ್ ಮಾಡ್ತಾರೆ, ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರ್ಬೋದು, ಕೆಲವರು ಪೇರೆಂಟ್ಸ್ ಆಗಿರ್ತಾರೆ, ಅದಕ್ಕೂ ಖುಷಿ ಆಗುತ್ತೆ. ಸೊ ಈ ಥರ ನಾನಾ ಕಾರಣಗಳು ಇರುತ್ತೆ. ನಿಮ್ಮ ಇಕಿಗಾಯಿ ಬೇರೆಯವ್ರಿಗೆ ಇದು ಮಾಡಬೇಕು, ಇನ್ಸ್ಪೈರ್ ಮೋಟಿವೇಟ್ ಮಾಡಬೇಕು ಅಂತ ಏನಿಲ್ಲ, ಅದು ನಿಮಗೆ ಅಷ್ಟೇ, ನಿಮಗೆ ಕನೆಕ್ಟ್ ಆಗಿರಬೇಕು, ನಿಮಗೆ ರೆಸೋನೇಟ್ ಆಗಿ ನಿಮಗೆ ಅದು ಇನ್ಸ್ಪೈರ್ ಮಾಡುವಂಥದ್ದಿದ್ದರೆ ಸಾಕು. ಸೊ ಇದನ್ನೇ ಇವರು ಈ ಬರೆದಿರೋರು ಲೇಖಕರು ಇದರಲ್ಲಿ ಹೇಳ್ತಾರೆ. ಸೊ ಒಂದು ಉದಾಹರಣೆ ಕೊಡೋದಾದರೆ, ಈ ಜಪಾನ್ನಲ್ಲಿ ಒಂದು ಒಕಿನಾವಾ ಅನ್ನೋದೊಂದು ಇದು ಇದೆ, ಪ್ಲೇಸ್ ಇದೆ, ಸಿಟಿ ಇದೆ. ಅದರಲ್ಲಿ 102 ವರ್ಷದ ಮಹಿಳೆ ಒಬ್ಬರು, ಅವರ ಇಕಿಗಾಯಿ ಏನಂತ ಅಂದರೆ, ಅವರು ತನ್ನ ಮರಿ ಮಕ್ಕಳಿಗೆ ಹಳೆ ಕಥೆಗಳನ್ನು ಹಂಚ್ಕೊಳ್ಳೋದು, ಅದು ತುಂಬಾ ಎದ್ದ ತಕ್ಷಣ ಬರೀ ಮಾತಾಡೋದು, ಹಳೆಯ ಕಥೆಗಳನ್ನು ಹೇಳ್ಕೊಳ್ಳೋದು, ಅದೆಲ್ಲ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಅದೇ ಅವರ ಇಕಿಗಾಯಿ, ಅದೇ ಪರ್ಪೋಸ್ ಅವ್ರ ಲೈಫಲ್ಲಿ. ಬೆಳಿಗ್ಗೆ ಎದ್ದು ಖುಷಿಯಿಂದ ಎದುರು ನೋಡ್ತಾ ಇರ್ತಾರೆ. ಸೊ ಹಂಗಂತ ಅದು ತುಂಬಾ ಗ್ರೇಟ್, ಇದು ಗ್ರ್ಯಾಂಡ್, ತುಂಬಾ ಭವ್ಯವಾಗಿದೆ ಅಂತ ಅವ್ರೇನು ಅದನ್ನು ಹಂಗೆ ನೋಡ್ತಾ ಇರಲಿಲ್ಲ. ಆದರೆ ಅವ್ರಿಗೆ ಅದು ಖುಷಿ ಕೊಡುತ್ತೆ. ಅವ್ರಿಗೊಂದು ರೀಸನ್ನು, ದಿನ ಎದ್ದು ಈ ಥರ ಮಾತಾಡೋದು, ಮೊಮ್ಮಕ್ಕಳ ಜೊತೆ ಮಾತಾಡೋದು, ಹಳೆಯ ಕಥೆಗಳು, ಅವರ ಜೀವನದ ಕಥೆಗಳನ್ನ ಹೇಳೋದೆ ಅವ್ರಿಗೆ ಇನ್ಸ್ಪಿರೇಷನ್ ಕೊಡುತ್ತೆ. ಸೊ ಮೊದಲು ಇದು ನಿಮಗೆ ಅರ್ಥ ಆಯ್ತಲ್ವ, ಎಷ್ಟು ಸಿಂಪಲ್ ಆಗೂ ಇರ್ಬೋದು. ಆ ಕಾರಣ ತುಂಬ ದೊಡ್ಡದಾಗೇ ಇರಬೇಕು ಅಂತಿಲ್ಲ, ಇಷ್ಟು ಚಿಕ್ಕದಾಗಿ ಸಿಂಪಲ್ ಆಗೂ ಇರ್ಬೋದು. ನಮಗೆ ಅನಿಸುತ್ತೆ ಸಿಂಪಲ್ ಅಂತ, ಬಟ್ ಅವ್ರಿಗೆ ಅದೇ ದೊಡ್ಡ ವಿಷಯ ಅಲ್ವಾ.